ಪಕ್ಷಿಗಳ ಹಳೆಯ ಕಾಲದ ನೆನಪುಗಳು. ಅದೊಂದು ಅಂದವಾದ ಪಕ್ಷಿಗಳ ಗ್ರಾಮ. ಒಂದ್ ಕಡೆ ದಟ್ಟವಾದ ಅಡವಿ, ಇನ್ನೊಂದ್ ಕಡೆ ದೊಡ್ಡ ಬೆಟ್ಟ. ಆ ಊರಿಗೆ ಇನ್ನು ಪಟ್ಟಣದ ಗಾಳಿ ಬೀಸ್ಲೇ ಇಲ್ಲ. ಆ ಊರಿನಲ್ಲಿ ಕರೆಂಟ್ ಕಂಬನೂ ಇಲ್ಲ, ಒಂದು ಟಿವಿ ಕೂಡ ಇಲ್ಲ. ಸಂಜೆ ಸೂರ್ಯ ಮಾಯವಾದ್ರೆ ಊರೇ ನಿಶಬ್ದವಾಗಿ ಬದಲಾಗ್ತಿತ್ತು. ಆಕಾಶದಲ್ಲಿ ನಕ್ಷತ್ರಗಳು ಇತ್ತು, ಎಲ್ಲರ ಮನೆಯೊಳಗಡೆನೂ ಚಿಕ್ಕ ಚಿಕ್ಕ ದೀಪಗಳು ಬೆಳಗ್ತಾ ಇತ್ತು. ಆ ದಿನ ಸಂಜೆ 6 ಗಂಟೆ ಮೇಲೆ ಕತ್ಲಾಗ್ತಾ ಇದ್ದಾಗ ತುನಿಗುಬ್ಬಚ್ಚಿ ಅವಳ ಮನೆ ಹೊರಗಡೆ ಇದ್ದ ತುಳಸಿ ಗಿಡದ ಹತ್ತಿರ ಒಂದು ದೀಪನ ಕತ್ಸಿಟ್ಟಿದ್ಲು. ಆ ದೀಪದ ಬೆಳಕಿನಲ್ಲಿ ಆ ತುಳಸಿ ಗಿಡ ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಾ ಇತ್ತು. ಮನೆಯೊಳಗಡೆ ಬುಜ್ಜಿಗುಬ್ಬಚ್ಚಿ ಒಂದು ಚಿಕ್ಕ ದೀಪವನ್ನು ಇಟ್ಟು ಅದರ ಪಕ್ಕದಲ್ಲಿ ಪುಸ್ತಕ ಇಟ್ಟು ಓದ್ತಾ ಇದ್ಲು. ಕೈಯಲ್ಲಿ ಬೀಸಣಿಗೆ ಇಟ್ಟು ಗಾಳಿ ಬೀಸ್ಕೊಳ್ತಾ ಇದ್ಲು. ಬುಜ್ಜಿ ಕೋಪದಲ್ಲಿ ಆ ಪುಸ್ತಕನ ಮುಚ್ಚಿಟ್ಟು, ಅಮ್ಮ, ನನಗ್ ಬೋರ್ ಹೊಡಿತಾ ಇದೆ. ಇಲ್ಲಿ ಒಂದು ಟಿವಿನೇ ಇಲ್ಲ, ಕರೆಂಟೂ ಇಲ್ಲ. ಅಲ್ಲಿ ಸಿಟಿಯಲ್ಲಿರುವ ಎಲ್ಲ ಪಕ್ಷಿಗಳು ಈ ಸಮಯಕ್ಕೆ ಕಾರ್ಟೂನ್ ನೋಡ್ತಾ ಇರ್ತಾರೆ. ಆದ್ರೆ ನಾವಿಲ್ಲಿ ಏನೂ ಇಲ್ಲದೆ ತುಂಬಾ ಬೋರ್ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ ಅಮ್ಮ. ಒಂದು ರೇಡಿಯೋ ಕೂಡ ಇಲ್ಲ. ತುನಿ ನಗುತ್ತಾ, ಯಾಕೆ ಬೋರ್ ಹೊಡಿಯುತ್ತೆ ಬುಜ್ಜಿ? ಹೊರಗಡೆ ಹೋಗಿ ಕೂತ್ಕೋ. ತಂಪಾಗಿ ಗಾಳಿ ಬೀಸುವಾಗ ಆಕಾಶದಲ್ಲಿರುವ ನಕ್ಷತ್ರಗಳನ್ನ ನೋಡು. ಅದಕ್ಕಿಂತ ಏನಾದ್ರೂ ಎಂಟರ್ಟೈನ್ಮೆಂಟ್ ಬೇಕಾ ಏನೋ? ಆ ನಕ್ಷತ್ರಗಳನ್ನ ನೋಡ್ಕೊಂಡು ಕೂತ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಆವಾಗ್ಲೇ ಪಕ್ಕದ ಮನೆಯಿಂದ ಚಿಚುಕಾಗಿಯ ಶಬ್ದ ಕೇಳಿಸ್ತು. ತುನಿ ತುನಿ, ನಿನ್ನ ಹತ್ರ ಬೆಂಕಿಪಟ್ನ ಇದೆಯಾ? ನನ್ನ ಮನೇಲಿದ್ದ ದೀಪನ ಈ ಚಿನ್ನು ಆರಿಸ್ಬಿಟ್ಟ. ಬೆಂಕಿಪಟ್ನ ಬೇಕಾಗಿತ್ತು. ಬಾ ಚಿಚು, ಇಲ್ಲಿ ಬೆಳಕು ಉರಿತಾ ಇದೆ ಅಲ್ವಾ, ಇದರಿಂದ ಕತ್ತಿಸ್ಕೋ. ಆವಾಗ ಚಿಚು ಹಾಗೂ ಚಿನ್ನು ಅಲ್ಲಿಗೆ ಬಂದ್ರು. ಅವ್ರ ಹಿಂದ್ಗಡೆನೆ ಮಹಿಹದ್ದು, ಲೂಸಿ ಪಾರಿವಾಳ, ಕುಹುಬಾತು, ಚೋಟುಗಿಳಿ ಹಾಗೂ ಬನ್ನು ಎಲ್ರೂ ಕೂಡ ಟುನಿಯ ಮನೆಯ ಹತ್ತಿರ ಬಂದ್ರು. ಇದು ಅವರ ಅಭ್ಯಾಸನೇ. ಸಂಜೆ ಕತ್ಲಾದ್ರೆ ಸಾಕು, ಎಲ್ರೂ ಯಾವಾಗ್ಲೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿರೋರು. ಬುಜ್ಜಿ, ಇವತ್ತು ನಿಮ್ಮ ಮನೇಲಿ ಏನು ಅಡುಗೆ? ನಮ್ಮಮ್ಮ ಉಪ್ಪಿಟ್ಟು ಮಾಡಿದ್ರು. ಆದರೆ ಒಂದು ವಿಷಯ ಗೊತ್ತಾ, ಅದ್ರಲ್ಲಿ ರವೆಗಿಂತ ಕಲ್ಲೇ ಜಾಸ್ತಿ. ಏಯ್ ಸುಮ್ನಿರೋ, ಅದು ಆ ಕ್ರಿಸ್ಪಿ ಉಪ್ಪಿಟ್ಟಲ್ವಾ? ಮಕ್ಳೇ, ಏನಾಯ್ತು? ನಿಮ್ಮ ಮುಖ ಎಲ್ಲ ಬಾಡಿ ಹೋಗಿದೆ. ಎಲ್ರೂ ಸಂತೋಷವಾಗಿದ್ದೀರಾ ಇಲ್ಲ ಯಾಕೋ ಹೆದರ್ತಿದ್ದೀರಾ? ಭಯ ಏನೂ ಇಲ್ಲ ಅಜ್ಜ, ಬೋರ್ ಹೊಡಿತಾ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ಗೇಮ್ ಆಟಾಡ್ತಾ ಇರ್ತಾರೆ. ನಮಗಂತೂ ತುಂಬ ಬೋರ್ ಹೊಡಿತಾ ಇದೆ. ಇಲ್ಲಿ ಸಿಗ್ನಲ್ಲೂ ಸಿಗಲ್ಲ. ಮತ್ತೆ ನಾವು ಹೇಗೆ ಆಟಾಡೋದು ಹೇಳಿ? ಯೂಟ್ಯೂಬ್ ಆದರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾವು ವೀಡಿಯೋಸ್ನಾದರೂ ನೋಡ್ತಿದ್ವಿ. ಯೂಟ್ಯೂಬು ವಿಡಿಯೋ ಗೇಮಾ? ಇದೆಲ್ಲ ಯಾಕೋ ಬೇಕೋ? ಆ ಕಾಲದಲ್ಲಿ ಇದ್ಯಾವುದೂ ಇಲ್ಲ, ಆದರೆ ನಾವು ಖುಷಿಯಾಗಿದ್ವಿ ಅಲ್ವಾ? ಆವಾಗ ಮನುಷ್ಯರ ಮಧ್ಯದಲ್ಲಿ ಸಿಗ್ನಲ್ ಚೆನ್ನಾಗಿತ್ತು. ಇವಾಗ ನಿಮಗೆ ಬೇಕಾಗಿರೋದು ಮೊಬೈಲ್ ಸಿಗ್ನಲ್ ಮಾತ್ರ. ಒಬ್ರ ಹತ್ರ ಒಬ್ರು ಮಾತಾಡ್ಕೊಳ್ಳೋದಿಲ್ಲ, ಒಬ್ಬೊಬ್ರಾಗಿ ಕೂತ್ಕೊಂಡು ಆಟಾಡ್ತಿರ್ತೀರಾ. ಆವಾಗ ಚಿಚುಕಾಗಿ ಮಹಿ ಹದ್ದಿನ ಹತ್ತಿರ, ಹೌದು ಮಹಿ ಅವರೇ, ಆ ಕಾಲದಲ್ಲಿ ಈ ಮಕ್ಕಳು ಹಾಕೊಳ್ತಾರೆ ಮೇಕಪ್ ಎಲ್ಲ ಏನೂ ಇಲ್ಲ. ಬರೀ ಹಸಿನ ಮಾತ್ರ ಮುಖಕ್ಕೆ ಹಾಕ್ಕೊಂಡು ನಾನು ಹೊರಗಡೆ ಬಂದು ನಿಂತರೆ ಸಾಕು. ಆ ಸೂರ್ಯನೇ ನನ್ನ ನೋಡಿ ನಾಚಿಕೆ ಪಟ್ಟು ಮರೆಯಾಗ್ತಿದ್ದ. ಅಮ್ಮ, ಆ ಸೂರ್ಯ ನಾಚಿಕೆ ಪಟ್ಟು ಮರೆಯಾಗಿರಲ್ಲಮ್ಮ, ನಿನ್ನ ನೋಡಿ ಹೆದರಿ ಮರೆಯಾಗಿರ್ತಾನೆ. ನೀನು ಹರ್ಷಿನ ಹಾಕ್ಕೊಂಡ್ರೆ ಹರ್ಷಿನದ ಕಾಗೆ ಥರ ಇರ್ತೀಯ. ಹಾಗಂತ ಚಿನ್ನು ಹೇಳಿದ್ದಕ್ಕೆ ಚಿಚುಕಾಗಿ ಕೋಪದಿಂದ ಅವನನ್ನ ಗುರಾಯಿಸ್ತಾ ಇದ್ಲು. ನಿಜಾನೇ, ಆವಾಗ ಎಲ್ಲ ಸ್ವಚ್ಛವಾಗಿತ್ತು. ಸ್ವಚ್ಛವಾದ ಗಾಳಿ, ಸ್ವಚ್ಛವಾದ ನೀರು. ಇವಾಗ ಈ ಪಟ್ಟಣದಲ್ಲಿ ನೀರು ಕೊಡ್ತಾರಲ್ವಾ, ಕ್ಯಾನ್ ನೀರಂತೆ, ಅದರಲ್ಲಿ ಯಾವುದೇ ರುಚಿ ಇಲ್ಲ. ಆದರೆ ನದಿ ನೀರು ಎಷ್ಟು ರುಚಿಯಾಗಿತ್ತು. ನಿಜಾನೇ, ಆ ನೀರಲ್ಲಿ ಸ್ವಲ್ಪನೂ ಏನೂ ಟೇಸ್ಟ್ ಇಲ್ಲ. ಆದರೆ ನದಿ ನೀರು ಟೇಸ್ಟ್ ಆಗಿರುತ್ತೆ. ಅದು ಅಲ್ಲದೆ ಆ ಕಾಲದಲ್ಲಿ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಈ ಕಾಲದಲ್ಲಿ ಯಾವುದೋ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ರಾಗಿ ಮುದ್ದೆ ತಿಂದರೆ ಕೂಡ ನಮಗೆ ತುಂಬಾ ಬಲ ಬರ್ತಾ ಇತ್ತು. ಈ ರೀತಿ ಬೆಳದಿಂಗಳಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ತುಂಬ ಮಜಾನೇ ಸಿಗ್ತಿತ್ತು. ಹೌದೌದು, ಆ ಕಾಲದ ಸಂತೋಷ ಎಲ್ಲ ಇವಾಗ ಸಿಗುತ್ತಾ? ಸರಿ, ಆ ಕಾಲದಲ್ಲಿ ನೀವೆಲ್ಲರೂ ಏನು ಮಾಡ್ತಾ ಇದ್ರಿ? ನಿಮಗೆ ಬೋರ್ ಹೊಡಿಯಲ್ವಾ? ಆ ಕಾಲದಲ್ಲಿ ಏನೂ ಇಲ್ಲ, ಸೀರಿಯಲ್ ಕೂಡ ಇಲ್ಲ ಅಲ್ವಾ? ಬೋರ್ ಯಾಕೆ ಹೊಡಿತಾ ಇತ್ತು? ಆ ಕಾಲದಲ್ಲಿ ರಾತ್ರಿ ಆದರೆ ಸಾಕು, ಎಲ್ಲರೂ ಊರಿನ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ತಿದ್ವಿ. ಆವಾಗ ಅಲ್ಲಿ ಅಜ್ಜ ಅಜ್ಜಿಗಳು ಬಂದು ನಮಗೆ ಹಳೆ ಪುರಾಣ ಕಥೆಗಳು ಹೇಳ್ತಾ ಇದ್ರು, ಹಾಗೇನೆ ಹಾಡು ಹಾಡ್ತಾ ಇದ್ರು. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೇಳ್ತಿದ್ವಿ. ಅದರಲ್ಲೂ ದೆವ್ವದ ಕತೆ ಹೇಳಿದ್ರೆ ಒಬ್ರನ್ನೊಬ್ರು ತಬ್ಬಿ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಳ್ತಿದ್ವಿ. ಸರಿ, ಇವತ್ತು ಹೇಗೂ ಹುಣ್ಣಿಮೆ ಅಲ್ವಾ? ಬೆಳದಿಂಗಳ ಬೆಳಕು ತುಂಬ ಚೆನ್ನಾಗಿದೆ. ಇವತ್ತು ಯಾಕೆ ನಾವೆಲ್ಲರೂ ಹೊರಗಡೆ ಕೂತ್ಕೊಂಡು ಊಟ ಮಾಡಬಾರ್ದು? ಆವಾಗ ಹೊಸ ಒಂದು ನೆನಪು ಸಿಗುತ್ತೆ, ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲರೂ ಉತ್ಸಾಹದಿಂದ, ಅರೇ ಬೆಳದಿಂಗಳ ಊಟ, ಪಾರ್ಟಿ ಪಾರ್ಟಿ. ಸರಿ, ಪಾರ್ಟಿ ಊಟ ಅಂದರೆ ನಾನು ರೆಡಿನೇ. ಆದರೆ ನನ್ನ ಮನೇಲಿ ನಾನು ಏನೂ ಅಡುಗೆ ಮಾಡಿಲ್ಲ. ಆದ್ದರಿಂದ ಕುಡಿಯೋಕ್ಕೆ ಬೇಕಾದರೆ ನೀರು ತಗೊಂಡು ಬರಲಾ? ನೀರು ಯಾಕೆ ಚಿಚ್ಚು? ಪಕ್ಕದಲ್ಲೇ ನದಿ ಇರುವಾಗ ಬೇರೆ ಏನಾದರೂ ತಗೊಂಡು ಬಾ ಹೋಗು. ಹಾಗಾದರೆ ನಾನು ತಿನ್ನಕ್ಕೆ ಎಲೆ ತಗೊಂಡು ಬರಲಾ? ಊಟಕ್ಕೆ ಅದೇ ಅಲ್ವಾ ಮುಖ್ಯ. ಪರವಾಗಿಲ್ಲ ಚಿಚ್ಚು, ನಾನು ಹೇಗೂ ಸಾಂಬಾರು ಇಟ್ಟಿದ್ದೀನಿ, ಅನ್ನ ಮಾಡಿದ್ದೀನಿ.
ಚೋಟು ಹಣ್ಣುಗಳನ್ನ ತಗೊಂಡ್ ಬರ್ತಾಳೆ, ಲೂಸಿ ಜೋಳ ರೊಟ್ಟಿ ತಗೊಂಡ್ ಬರ್ತಾಳೆ, ನಾವು ಹಂಚ್ಕೊಂಡ್ ತಿನ್ನೋಣ. ಎಲ್ರೂ ಮನೆ ಹೊರಗಡೆ ಬಂದು ಚಾಪೆ ಹಾಕಿದ್ರು. ಆವಾಗ ಆ ಬೆಳದಿಂಗಳ ಬೆಳಕಿನಲ್ಲಿ ಟ್ಯೂಬ್ಲೈಟ್ ಬೆಳಕಿಂದ ಕೂಡ ನಿಲ್ಲಕ್ಕಾಗಲ್ಲ, ಅಷ್ಟು ಪ್ರಕಾಶವಾಗಿತ್ತು. ತಂಪಾಗಿ ಬೀಸ್ತಾ ಇದ್ದ ಗಾಳಿಯಲ್ಲಿ ಹೂಗಳ ಪರಿಮಳನೂ ಬರ್ತಾ ಇತ್ತು. ಆವಾಗ ಚಿಚುಕಾಗಿ ಆಕಾಶದಲ್ಲಿರುವ ಆ ಚಂದ್ರನನ್ನ ನೋಡಿ, ಆಹಾ, ಈ ಬೆಳದಿಂಗಳು ನೋಡಿದ್ರೆ ನನಗೆ ಹಾಡಾಡ್ಬೇಕು ಅಂತ ಅನಿಸ್ತಾ ಇದೆ. ಅದನ್ನು ಕೇಳಿ ಎಲ್ರೂ ಅಯ್ಯೋ ಬೇಡ ಅಂತ ಹೇಳಿದ್ರು. ಆದ್ರೆ ಚಿಚುಕಾಗೆ, ಆಕಾಶದಾಗ ಯಾರೋ ಮಾಯಗಾರನೋ ಬಿರಿಯಾನಿ ಮಾಡಿಟ್ಟು ಹೋಗವ್ನೇ, ಆ ಬಿರಿಯಾನಿ ನನಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ, ನೀನ್ ಬೇರೆ ಯಾಕಮ್ಮ ಜೀವ ತೆಗಿತಾ ಇದೀಯಾ? ಬಿರಿಯಾನಿನೆಲ್ಲ ಏನೂ ಇಲ್ಲ, ಇಲ್ಲಿರೋದು ಬರೀ ಸಾಂಬಾರ್ ಮಾತ್ರ. ಎಲ್ಲರೂ ಚಿನ್ನ ಹೇಳಿದನ ಕೇಳಿ ನಗಾಡ್ತಾ ಇದ್ರು. ಟುನಿ ಎಲ್ರಿಗೂ ಅನ್ನ ಬಾಡಿಸ್ತಾ ಇದ್ಲು. ಮಕ್ಕಳೇ, ಚಿಕ್ಕ ವಯಸ್ಸಲ್ಲಿ ನಾವು ಆಟಾಡಿದ ಆಟನ ಕಲ್ಸ್ಕೊಡ್ವಾ? ಕಣ್ಣ ಮುಚ್ಚಾಲೆ ಆಟಾಡೋಣವಾ? ಕಣ್ಣ ಮುಚ್ಚಾಲೆನಾ? ಈ ಸಮಯದಲ್ಲ, ಬೇಡ ಬೇಡ, ಕತ್ಲಲ್ಲಿ ದೆವ್ವ ಎಲ್ಲ ಬರುತ್ತೆ. ದೆವ್ವ ಇಲ್ಲ, ಏನೂ ಇಲ್ಲ, ಬೆಳದಿಂಗಳು ಬೆಳಕಿದೆ ಅಲ್ಲ, ಆಟಾಡೋಣ. ನಾನು ಕಳ್ಳ, ನೀವೆಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳಿ. ಹಾಗೆ ದೊಡ್ಡವರು ಎಲ್ರೂ ಕೂಡ ಚಿಕ್ಕ ಮಕ್ಕಳಾದ್ರು. ಮಹಿಹದ್ದು ಕಣ್ಮುಚ್ಕೊಂಡು ಲೆಕ್ಕ ಎಣಿಸ್ತಾ ಇತ್ತು. 1, 2, 5, 10, 20, ನಾನ್ ಬರ್ತಾ ಇದ್ದೀನಿ ಕಂಡಿಡಿಯಕ್ಕೆ. ಬುಜ್ಜಿ ತುಳಸಿ ಗಿಡದ ಹಿಂದೆ ಹೋಗಿ ನಿಂತ್ಕೊಂಡ್ಲು. ಚಿನ್ನು ಬುಟ್ಟಿ ಹಿಂದ್ಗಡೆ ಹೋಗಿ ನಿಂತ್ಕೊಂಡ. ಬನ್ನು ಮರದ ಮೇಲೆ ಹತ್ತಿ ನಿಂತ್ಕೊಂಡ. ಲೂಸಿ ಪದರಿನ ಒಳಗಡೆ ಹೋಗಿ ನಿಂತ್ಕೊಂಡ್ಲು. ಆವಾಗ್ಲೇ ಚಿಚುಕಾಗಿಗೆ ಒಂದು ಆಲೋಚನೆ ಬಂತು. ಅವಳು ದೂರದಲ್ಲಿದ್ದ ಹಳೆಯ ಬಾವಿಯನ್ನು ನೋಡಿ, ಆವಾಗ ಚಿಚು ಮನ್ಸಲ್ಲಿ, ನಾನು ಹಳೆ ಬಾವಿ ಹಿಂದ್ಗಡೆ ಹೋಗಿ ನಿಂತ್ಕೊಳ್ತೀನಿ, ಅಲ್ಲಿ ಕತ್ಲಾಗಿರುತ್ತೆ, ನಾನ್ ಬೇರೆ ಕಪ್ಪಾಗಿದ್ದೀನಿ ಅಲ್ವಾ, ಆ ಮಹಿಹದ್ದಿಗೆ ಕಣ್ ಸರಿಯಾಗಿ ಕಾಣಿಸಲ್ಲ, ನನ್ನನ್ನ ಕಂಡು ಹಿಡಿಯೋದಿಲ್ಲ. ಹಾಗಂತ ಅನ್ಕೊಂಡು ಚಿಚುಕಾಗೆ ಪಕ್ಕದಲ್ಲಿರುವ ಬಾವಿಯ ಹಿಂದ್ಗಡೆ ಹೋಗಿ ನಿಂತ್ಕೊಳ್ತು. ಆ ಜಾಗನೇ ತುಂಬಾ ಸೈಲೆಂಟ್ ಆಗಿರುವ ಆ ಸಮಯದಲ್ಲಿ ಹಿಂದ್ಗಡೆಯಿಂದ ಏನೋ ಶಬ್ದ ಕೇಳಿಸ್ತು. ಟಕ್ 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 ಅಂತ. ಅದನ್ನ ಕೇಳಿ ಚಿಚುಕಾಗೆ ಹೆದರೇ ಬಿಟ್ಟಿತ್ತು. ಅರೆ, ಯಾರದೋ? ಚಿನ್ನು, ನೀನಾ? ಯಾಕೋ ಹೆದರಿಸ್ತೀಯಾ? ಆ ಶಬ್ದ ಪುನಃ ಜಾಸ್ತಿ ಆಯ್ತು. ಟಕ್ 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 ಅಂತ. ಚಿಚುಕಾಗೆ ಹಿಂದೆ ತಿರುಗಿ ನೋಡಿದಾಗ ಪಕ್ಕದಲ್ಲಿದ್ದ ಪೊದರಿನ ಒಳಗಡೆಯಿಂದ 2 ಕಣ್ಣುಗಳು ಕಾಣಿಸ್ತು. ಚಿಚು ಹೆದರ್ಕೊಂಡು, ಅಯ್ಯೋ ದೆವ್ವ, ದೆವ್ವ, ಅಯ್ಯೋ ನನ್ನ ತಿನ್ನೋದಕ್ಕೋಸ್ಕರ ಬಂದಿದೆ, ಯಾರಾದ್ರೂ ಕಾಪಾಡಿ, ದೆವ್ವ ನನ್ನನ್ನೇ ನೋಡ್ತಾ ಇದೆ, ಆದ್ರೆ 2 ಕಣ್ಣುಗಳು ನನ್ನನ್ನೇ ಗುರಿ ಹಿಡಿತಾ ಇದೆ. ಹಾಗಂತ ಹೇಳಿ ಚಿಚುಕಾಗಿ ಹೆದರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಓಡಕ್ಕೆ ಟ್ರೈ ಮಾಡಿದಾಗ ಇದ್ದಕ್ಕಿದ್ದಂತೆ ಕಾಲ್ಜಾರಿ ಕೆಳಗಡೆ ಇದ್ದ ಕೆಸರಲ್ಲಿ ಬಿದ್ಬಿಟ್ಲು. ಅವಳು ಬಿದ್ದ ಶಬ್ದಕ್ಕೆ ಆಟ ನಿಲ್ಲಿಸಿ ಎಲ್ರೂ ಕೂಡ ಅಲ್ಲಿಗೆ ಓಡಿ ಬಂದ್ರು. ಏನಾಯ್ತು ಚಿಚು? ಯಾಕಷ್ಟು ಜೋರಾಗಿ ಕಿಚ್ಕೊಂಡೆ, ಏನಾಯ್ತೋ? ಆವಾಗ ಚಿಚು ಕೆಸರಿನಿಂದ ಹೊರಗಡೆ ಬಂದು, ಟೋನಿ, ದೆವ್ವ, ದೆವ್ವ ಟೋನಿ, ಅಯ್ಯೋ ಅಲ್ಲಿ ನೋಡು, ಪೊದರಿನೊಳಗಡೆಯಿಂದ ನನ್ನನ್ನ ನೋಡ್ತಾ ಇದೆ, 2 ಕಣ್ಣಿತ್ತು, ಕಣ್ಣು ಹೊಳಿತಾ ಇತ್ತು. ಆವಾಗಲೇ ಪೊದರಿನೊಳಗಡೆಯಿಂದ ಮಹಿಹದ್ದು ಹೊರಗಡೆ ಬಂತು. ಅಲ್ಲಿ ಇದ್ದಿದ್ದು ಮಹಿಹದ್ದೆ, ದೆವ್ವ ಏನೂ ಅಲ್ಲ. ಬೆಳದಿಂಗಳ ಬೆಳಕು ಮಹಿಹದ್ದಿನ ಕನ್ನಡಕದ ಮೇಲೆ ಬಿದ್ದಿತ್ತು. ಅಯ್ಯೋ ಚಿಚು, ನನ್ ದೆವ್ವ ಅಲ್ಲ, ಮಹಿ. ಬೆಳದಿಂಗಳ ಬೆಳಕು ನನ್ನ ಕನ್ನಡಕ ಮೇಲೆ ಬಿದ್ದಿದ್ರಿಂದಾನೆ ಕನ್ನಡಕ ಪಳಪಳ ಹೊಳಿತಾ ಇತ್ತು, ಅದನ್ನ ನೋಡಿ ನೀನು ಹೆದರ್ಬಿಟ್ಯಾ? ಚಿಚುಕಾಗಿ ಮಹಿಹದ್ದನ್ನ ನೋಡಿ ಆಶ್ಚರ್ಯದಿಂದ, ಅರೆ ಮಹಿಯವ್ರೆ, ನೀವ್ಯಾಕೆ ಈ ಥರ ಭಯಂಕರವಾದ ಕನ್ನಡಕ ಹಾಕೊಂಡಿದ್ರಿ? ನನಗೆ ಕನ್ನಡಕ ನೋಡುವಾಗ ಭಯನೇ ಆಯಿತು ಗೊತ್ತಾ? ಅಮ್ಮ, ಮಹಿ ಅಜ್ಜನನ್ನ ನೋಡಿ ಯಾಕಮ್ಮ ದೆವ್ವ ಅಂತ ಹೆದರ್ದೆ? ಮೊದಲು ಬೆಳಿಗ್ಗೆ ನಿನಗೆ ಕನ್ನಡಕ ಹಾಕ್ಬೇಕಮ್ಮ. ಅದನ್ನ ಕೇಳಿ ಎಲ್ರೂ ನಗಾಡ್ತಾ ಇದ್ರು. ಚಿಚುಕಾಗೇನೋ ನಗಾಡ್ತಾ ಇದ್ಲು. ನೋಡಿದ್ರಾ, ನಮ್ಮ ಕಾಲದಲ್ಲಿ ಈ ಥರ ಆಟ ಆಡುವಾಗ ಈ ಥರ ನೆನಪುಗಳು ನಮಗೆ ಸಿಗುತ್ತೆ. ಆ ಪಟ್ಟಣದಲ್ಲಿ ಇರೋರಿಗೆ ಏನು ಸಿಗುತ್ತೆ? ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಯಾವುದೇ ನೆನಪುಗಳು ಹಳ್ಳಿಯ ನೆನಪುಗಳ ಥರ ಇರಲ್ಲ. ಮಹಿಹದ್ದು ಎಲ್ರೂ ಊಟ ಮಾಡಿದ್ಮೇಲೆ ಎಲ್ರಿಗೂ ಕತೆ ಹೇಳ್ತಾ ಇತ್ತು. ಆ ಕಾಲದಲ್ಲಿ ನಮ್ಮೂರಿನಲ್ಲಿ ಬರಗಾಲ ಬಂದಾಗ ಒಬ್ರಿಗೊಬ್ರು ಹೇಗೆ ಸಹಾಯ ಮಾಡ್ಕೊಂಡ್ರೋ, ಒಬ್ರನ್ನ ಇನ್ನೊಬ್ರು ಹೇಗೆ ಚೆನ್ನಾಗಿ ನೋಡ್ಕೊಂಡ್ರೋ ಅನ್ನುವ ಕತೆನ ನಾನು ಹೇಳಲಾ? ಆ ಕಾಲದಲ್ಲಿ ನಮ್ಮ ಹತ್ರ ಅಕ್ಕಿ ಬೇಳೆ ಏನೂ ಇಲ್ಲ, ಆದ್ರೆ ಒಬ್ರ ಮೇಲೆ ಇನ್ನೊಬ್ರಿಗೆ ಪ್ರೀತಿ ಅಂತೂ ಹೆಚ್ಚಾಗಿತ್ತು. ಹಾಗಂತ ಮಹಿಹದ್ದು ಆ ಕತೆನ ಹೇಳ್ತಾ ಇದ್ದಾಗ, ವಾವ್, ಸೂಪರ್ ಅಜ್ಜ, ಆ ಕಾಲದಲ್ಲಿ ಎಲ್ರೂ ಸೂಪರ್ ಹೀರೋಸ್ಗಳೇನಾ? ಕಾರ್ಟೂನಲ್ಲಿ ಬರುವ ಸೂಪರ್ ಹೀರೋಸ್ಗಳಿಗಿಂತ ನಮ್ಮ ಅಜ್ಜ ಅಜ್ಜಿನೇ ನಿಜವಾದ ಸೂಪರ್ ಹೀರೋಗಳಂತ ಅರ್ಥ ಆಯ್ತು. ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಹೌದ್ ಬುಜ್ಜಿ, ಕಷ್ಟ ಬರುವಾಗ ಒಬ್ರಿಗೊಬ್ರು ಸಹಾಯ ಮಾಡೋದು ಒಳ್ಳೇದು. ಅದೇ ಈ ಹಳ್ಳಿ ನಮಗೆ ಕಲ್ಸ್ಕೊಟ್ಟ ಪಾಠ. ಈ ಪಾಠನ ನಾವು ಯಾವಾಗ್ಲೂ ಮರೆಯೋದಿಲ್ಲ. ಊಟ ಮಾಡಿ ಮಿಗಿದ್ಮೇಲೆ ಚಿಚುಕಾಗೆ ಪುನಃ ಹಾಡು ಹಾಡ್ಬೇಕು ಅಂತ ಹೇಳಿದ್ಲು. ಆ ದೆವ್ವನ ನೋಡಿದ್ರಲ್ಲಿ ನಾನು ಹಾಡನ್ನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ. ಇವಾಗ ನಿಮ್ಮೆಲ್ಲರಿಗೋಸ್ಕರನೂ ಪುನಃ ಒಂದು ಹೊಸ ಹಾಡನ್ನ ಹಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಚಿಚುಕಾಗೆ ಅವಳ ಗಂಟ್ಲನ್ನ ಸರಿ ಮಾಡ್ಕೊಂಡು, ಆಹಾಹಾ ಬೆಳದಿಂಗಳ ಬೆಳಕಿನಲ್ಲಿ ಊಟ ಮಾಡಿ
ಈ ರೀತಿ ಕೂತ್ಕೊಂಡು ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಅಪಸ್ವರದಲ್ಲಿ ಚಿಚುಕಾಗಿ ಹಾಡಿದ ಹಾಡಿಗೆ ಮರದ ಮೇಲೆ ಕೂತ್ಕೊಂಡಿದ್ದ ಪಕ್ಷಿಗಳು ಎಲ್ರೂ ಕೂಡ ಹೆದರ್ಕೊಂಡು ಓಡ್ ಹೋದ್ರು. ಅಲ್ಲಿ ಯಾವುದೇ ಶಬ್ದನೂ ಇಲ್ಲ. ಅಮ್ಮ, ಯಾಕಮ್ಮ ಈ ರೀತಿ ಹಾಡು ಹಾಡಿ ಪಕ್ಷಿಗಳನ್ನೆಲ್ಲ ಓಡಿಸ್ತಾ ಇದೆಯಾ? ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಮ್ಮ. ಆವಾಗ ಎಲ್ರೂ ನಗಾಡ್ತಾ ಇದ್ರು. ಚಿಚೋ, ನೀನು ಹಾಡಾಡಿದ್ದು ಚೆನ್ನಾಗಿತ್ತೋ, ಆದರೆ ಏನೋ ನನಗೂ ಆ ಬೆಳದಿಂಗಳಿಗೂ ಭಯ ಆಯಿತು. ಇನ್ನೊಂದ್ಸಲ ನಮ್ಮನ್ನ ಹೆದರ್ಸೋ ಥರ ಹಾಡಬೇಡ ನೀನು. ಎಲ್ರೂ ನಗಾಡಿದ್ರು. ಆ ನಗುವ ಶಬ್ದದ ಮಧ್ಯದಲ್ಲಿ ತಂಪಾಗಿ ಬೀಸ್ತಾ ಇರುವ ಗಾಳಿ, ಬೆಳದಿಂಗಳ ಬೆಳಕು ಸೇರಿ ತುಂಬಾನೇ ಚೆನ್ನಾಗಿತ್ತು. ಕೊನೆಗೆ ನಿದ್ರೆ ಮಾಡೋದಕ್ಕಿಂತ ಮುಂಚೆ, ಅಮ್ಮ ನಿಜವಾಗ್ಲೂ ಇವತ್ತು ತುಂಬ ಚೆನ್ನಾಗಿತ್ತಮ್ಮ. ಟಿವಿ ಮೊಬೈಲ್ ನೋಡಿದ್ರು ಕೂಡ ಇಷ್ಟು ಖುಷಿ ಸಿಗ್ತಾ ಇರಲಿಲ್ಲ. ನೀವೆಲ್ಲರೂ ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿದ್ರಿ ಅನ್ನೋದು ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ದಿನ ಈ ರೀತಿನೇ ಇರೋಣ? ಖಂಡಿತ. ಇವಾಗ ಅರ್ಥ ಆಗ್ತಾ ಇದೆಯಾ? ಮೊಬೈಲ್ ಫೋನಲ್ಲಿ ಟಿವಿಯಲ್ಲಿ ಇರೋ ಸಂತೋಷಕ್ಕಿಂತ ಹಳ್ಳಿಯಲ್ಲಿ ತುಂಬಾನೇ ಸಂತೋಷ ಇರುತ್ತೆ. ಒಬ್ರ ಜೊತೆ ಒಬ್ರು ಮಾತಾಡ್ಕೊಂಡು ಆಟ ಆಡೋದ್ರಲ್ಲಿ ಇದೆ ಆ ಸಂತೋಷ. ನನಗೊಂದು ವಿಷಯ ಅರ್ಥ ಆಯ್ತು ಟುನಿ. ಏನ್ ಚಿಚ್ಚು ಅದು? ನಾನು ಹಾಡೋ ಹಾಡೇ ದೆವ್ವಗಳಿಗಿಂತ ಮೋಸ. ಇನ್ನೊಂದ್ಸಲ ದೆವ್ವಗಳು ಬಂದ್ರೆ ನಾನು ಹಾಡು ಹಾಡಿ ಅದನ್ನ ಓಡಿಸ್ತೀನಿ. ಹಾಗಂತ ಹೇಳಿದಾಗ ಎಲ್ರೂ ನಗಾಡಿದ್ರು. ಆಮೇಲೆ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆಗೆ ಹೋಗಿ ಮಲಗಿದ್ರು. ಇವಾಗ ಪುನಃ ಆ ಹಳ್ಳಿ ನಿಶಬ್ದವಾಯಿತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಮೊಬೈಲ್ ಫೋನ್, ಟಿವಿ ಮಾತ್ರ ಎಂಟರ್ಟೈನ್ಮೆಂಟ್ ಅಲ್ಲ. ಒಬ್ರ ಜೊತೆ ಒಬ್ರು ಮಾತಾಡ್ಕೊಳ್ಳೋದು, ಆಟ ಆಡೋದು, ಇದು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟೇ.